ನಮಸ್ಕಾರ. ಜನಸ್ತವ ಮಾಡ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಲಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ ಬಹಿಷ್ಕಾರ. ಆದ್ರಿಂದ ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಾರೆ. ಅದ್ರ ವಿಶೇಷವಾಗಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ ಜನ್ಮ ತಾಳ್ಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತ ಹೇಳಿದ್ರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳ ಯೋಗಾಭ್ಯಾಸವನ್ನು ಹೇಳಿಕೊಟ್ಟದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಿರಂತರವಾಗಿ ಯೋಗಾಭ್ಯಾಸ ಮಾಡೋದ್ರಿಂದ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲ ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದ ಹಾಗೆ ನಿರಂತರವಾಗಿ ಯೋಗಾಭ್ಯಾಸ ಮಾಡ್ಕೊಂಡು ಬಂದರೆ ಕೊನೆಯ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ಏಕಾಗ್ರತೆ, ತಾಳ್ಮೆ ನಮಗೆ ಸಿಗುತ್ತೆ. ಅವರು ಮಾಡಿದ ಹಾಗೆ ದೃಢಾಸನ ತಮ್ಮದು ಪ್ರಸ್ತುತಪಡಿಸಿ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸ ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತಿದ್ದಾಗ ಯೋಗಾಭ್ಯಾಸ ಮಾಡ್ಬೋದು. ಹೇಗೆ ಅಂದರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ತಾವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡ್ಕೊಳ್ಬೋದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆಹಾ, ಆನಂದ, ಬಹಳ ಆನಂದ. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ನಿಮ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ನಿಮ್ರಪ್ಪ. ಇರುವ 84 ಲಕ್ಷ ಜೀವರಾಶಿ ಒಳಗೆ ಕೈತೆ ಎನ್ನೋ ಜನ್ಮ ನಿಮ್ಗೆ ಸಿಕ್ಕಿತ್ತೇನಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ನಿಮ್ರಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ ಅಲ್ವೇ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋ ಸಂಸಾರದೆಂಬ ಸಾಗರ್ದಿ ಸಿಕ್ಕಿಬಿದ್ದೀರೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಚಂದ್ರಪ್ಪ. 84 ಜೀವರಾಶಿಲಿ ಮಾನವ ಜನ್ಮ ಕೊನೆಯದು. ಅದರಲ್ಲೂ ಹಿಂದೆ ಸೊಳ್ಳೆ ಮತ್ತು ನೊಣ ಇದೆ. ಆ ಸೊಳ್ಳೆ ನೊಣ ಇರೋದೇ ಮನುಷ್ಯನಿಗೋಸ್ಕರ. ಯಾಕೆ ಅಂದರೆ ಹಗಲೊತ್ತಿನಲ್ಲಿ ನೊಣ ಹೊಡಿತೀವಿ, ರಾತ್ರಿ ಹೊತ್ತು ಸೊಳ್ಳೆ ಹೊಡಿತೀವಿ. ನೊಣ ಸೊಳ್ಳೆ ಹೊಡಿತಾ 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 ಚಪ್ಪಾಳೆ ಹೊಡೆದಂಗೆ ಆಗುತ್ತೆ. ಅದು ಆರೋಗ್ಯ ಕಾಪಾಡ್ಕೊಳ್ಬೋದು. ಆದ್ದರಿಂದ ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರಿರೋದಿಲ್ಲ. ಸಾಯಬೇಕಾದ್ರೆ ಹೆಸರಿರುತ್ತೆ, ಉಸಿರೋದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ನೋಡಿ. ತಾವೆಲ್ಲ ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ. ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ಪ್ರತಿಯೊಂದು ತಮ್ಮಂದು ಪ್ರಸ್ತುತಪಡಿಸ್ಬಿಟ್ಟಿದ್ದೀನಿ. ಪಾಪೆ, ಈ ಪೀಳೆ ಮಕ್ಕಳು ಕಾಟ ಅವ್ರಿಗೆ ಉಗ್ದಿದ್ದೀವೋ ನನಗೆ ಅನ್ಕೊಂಡೆ. ಹುಟ್ಟಬಾರ್ದ್ರಿ, ಮನುಷ್ಯನಾಗ ಹುಟ್ಟಬಾರ್ದು. ಯಾಕೆ? ಅದ್ರಾಗ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಹೌದೇ? ಬ್ರಾಹ್ಮಣ ಆದ್ರೆ ಪರವಾಗಿಲ್ಲ, ಬಡ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಅಯ್ಯೋ ಪಾಪ, ಬಡ ಬ್ರಾಹ್ಮಣ ಆದ್ರೆ ಪರವಾಗಿಲ್ಲ ರೀ, ಮದುವೆ ಮಾತ್ರ ಮಾಡ್ಕೋಬಾರ್ದು. ಆಗಿಲ್ಲ. ಹಾಗಾದ್ರೆ ಸುಳ್ಳು ಹೇಳ್ತೀರಾ? 2 ಮದುವೆ ಆಗಿದ್ದೀರಾ? ಗುರುವೇ, ನಮ್ಮ ತಂದೆ ತಾಯಿಗೆ ಹೇಳಿದೆ, ನಾನು ಒಬ್ಬಂಟಿ ಹೆಂಗಪ್ಪ ಅದು ಇದು ಮಾಡ್ಕೊಂಡು ಹಾಗೋ ಜೀವನ ಸಾಕ್ತೀನಿ, ಮದುವೆ ಬೇಡ ಅಂದೆ. ಪಾಪ ಮುಂಡೆ ಮಗನೇ, ನಿನಗೆ ಪಿಂಡ ಹಾಕಕ್ಕಾದ್ರೂ ಬೇಕಲ್ಲ, ನಿನಗಲ್ಲೋ ನನಗೆ. ಹೌದಾ? ಪಿಂಡ ಹಾಕಕ್ಕಾರ ಬೇಕಲ್ಲ, ಒಂದೇ ಒಂದು ಮದುವೆ ಮಾಡ್ಕೊಂಬಿಡಪ್ಪ ಅಂತ. ತಾಯಿ ತಂದೆ ಮಾತು ಮೀರಬಾರ್ದು ಅಂತೇಳಿ ಮಾಡ್ಕೊಂಡೆ. ಪಾಪ ಮುಂಡೆ 3 ವರ್ಷ ಆದ್ರೂ ಒಂದು ಹೆಗಣ. ಅಯ್ಯೋ ಪಾಪ.
ಲೇ ಆಮೇಲೆ ಇನ್ನೊಂದು ಮದುವೆ ಮಾಡ್ಕೊ. ಇನ್ನೊಂದು ಮದುವೆ ಮಾಡ್ಬಿಟ್ರ? ಮತ್ತೊಂದು ಮದುವೆ ಅದಕ್ಕೆ ಅದು ಬಂದು 6 ತಿಂಗಳಿಗೆ ನೀ ಶ್ರೀಮಂತ ಕಾರ್ಯಕ್ಕೆ ಸಿದ್ಧ. ಆಕೆ ಶ್ರೀಮಂತ ಮಾಡಿ ಆ ಕಡೆ ಕಳಿಸ್ಲಾಗಿ ಈ ಕಡೆ ಇವಳು ರೀ ಅಂತ ಏನೇ ರೀ ನಿಂದು ಅಂತಂದ್ರೆ ನನಗೂ 3 ತಿಂಗಳು. ಅದಕ್ಕೆ ಇಬ್ರು ಹಠಕ್ಕೆ ಬಿದ್ದ, ಅವಳೊಂದಾರು ಇವಳೊಂದಾರು, 12 ಮಕ್ಕಳು. 12 ಜನ ಮಕ್ಕಳ ನಿಮ್ಗೆ? ಹಬ್ಬ ಮಕ್ಕಳೆಲ್ಲ ಏನ್ ಮಾಡಿದ್ದೀರಾ? 6 ಮಕ್ಕಳನ್ನ ಕರ್ಕೊಂಡೋಗಿ ಮಠಕ್ಕೆ ಬಿಟ್ಬಿಟ್ಟಿದ್ದೀರಾ? ಯಾರ ಮಕ್ಳು ಅಂತ ಗೊತ್ತಾಗಲ್ಲ, ಅಲ್ಲಿ ಹೋದಾಗ ಅತ್ತ ಅಂತ ಕರೀತಾರೆ, ಅವಾಗಲೇ ಇವ್ರು ಗೊತ್ತಾಗ ಇವ್ರ ಮಗ ಅಂತ. ಇನ್ನೊಂದು 6 ಮಕ್ಕಳಿದಾವೆ, ಇವನ್ನ ಕಂಚಿ ಕಾಮಾಕ್ಷಿ ಕೋಟೆಗೆ ತಗೊಂಡಿದ್ಬಿಟ್ಟು. ಅದಿರ್ಲಿ ಒಂದ್ ಕಡೆ. ಗುರುಗಳೇ ಬಹಳ ವೇಗವಾಗಿ ಬರ್ತಾ ಇದ್ದಾರೆ, ವಿಚಾರವೇನು ಅಂತ ವಿಷಯ ಗೊತ್ತಿಲ್ವಲ್ಲ? ಈ ದಿನ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಹೌದೇ? ಹಾಗೆ ಅಂತೇಳಿ ವಸ್ತ್ರದಾನ, ಗೋದಾನ, ಭೂದಾನ, ಅನ್ನದಾನ, ಭೋಜನ ಅದಿರುತ್ತೆ. ಭಾರಿ ಭೋಜನ ಇರುತ್ತೆ. ಹಾಗೆ ಅಂತೇಳಿ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬಡಬರಾಮಣೋತ್ತಮರಿಗೆ ವಸ್ತ್ರದಾನನೆಲ್ಲ ಬರ್ತಾರೆ. ವೇಳೆ ಬಹಳವಾಗಿ ವೇಳೆ ಆಗ್ಬಿಡುತ್ತೆ, ಬಹಳ ಜನ ಇದ್ದಾರೆ, ಊಟ ಮುಗ್ದೋಗ್ಬಿಡುತ್ತೆ ಎಲ್ಲ ಬಂದ್ಬಿಟ್ರೆ ಅಲ್ವೇ? ಮೊದಲು ನಮಗೆ ಊಟ. ಒಂದೇ ಅನುಮಾನ ಹೇಳಿ ಏನು ಪರಿಹರಿಸ್ಬಿಟ್ರೆ ಎಲ್ರಿಗೂ. ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಪುರೋಹಿತರಿಗೆ ಬರಮಾಡಿ ಅಂದ್ರೆ ಪುರೋಹಿತರಿಗೆ ಯಾಕೆ ಬರಮಾಡಬೇಕು ನನ್ನ ಪ್ರಶ್ನೆ. ಅಯ್ಯ, ಪುರದ ಹಿತವನ್ನೇ ಬಯಸುವನೇ ಈ ಪುರೋಹಿತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಹೇಳ್ಬಿಟ್ರಿ ಗುರುಗಳೇ, ಸಾವಿನವರೆಗೂ ನಾವು ಅಷ್ಟೇ ವೇಳೆ ಇಲ್ಲ. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ಲ, ಬ್ರಾಹ್ಮಣ ಯಾಕೆ ಇವರೆಲ್ಲ ಭೋಜನ ಮಾಡಲ್ವೇ? ಹಾಗೆ ನಾನು ಭೋಜನ ಮಾಡ್ತೀನಿ. ಯಾಕೆ ಬ್ರಾಹ್ಮಣ ಭೋಜನ ಆಗಲ್ಲ? ಬ್ರಾಹ್ಮಣ ಬಹುಜನ ಪ್ರಿಯ. ಬಹುಜನ ಹೋಗಿ ಭೋಜನ ಪ್ರಿಯ. ಈ ಕಡೆ ತಿರುಗಿ ದಡ್ಡ ತಲೆಯಲ್ಲಿ ಏನೆಲ್ಲ ಮಾಡ್ಕೊಂಡಿರಿ. ಬ್ರಾಹ್ಮಣ ಬಹುಜನ ಪ್ರಿಯ ಅಂತೆ. ನೋಡೋಣ, ಒಂದು ಕೊನೆ ಪ್ರಶ್ನೆ ಕೇಳ್ಬಿಡ್ಲಾ? ಏನದು? ನಮ್ಮ ಮನೆಗೆ ಹೊರಡ್ಬೇಕಾದ್ರೆ ನಾಮ ಹಾಕೋದ್ರಲ್ಲಿ ಗೊಂದಲ. ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, 3 ನಾಮ ಹಾಕ್ಲಾ, ಪಂಗನಾಮ ಹಾಕ್ಲಾ, ಯಾವ ನಾಮ ಹಾಕ್ಬೇಕು? ಅಯ್ಯ, ಮುಕ್ತಿಗೆ ಒಂದೇ ನಾಮ, ಶ್ರೀರಾಮ. ರಾಮ ಮಂತ್ರವ ಜಪಿಸೋ ಮನೋಜ, ರಾಮ ಮಂತ್ರವ ಜಪಿಸೋ. ರಾಮ ಮಂತ್ರವ ಜಪಿಸೋ ಮನೋಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚ ಕೆಡಲು ಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚ ಕೆಡಲು ಬೇಡ. ಸೋಮಶೇಖರ ತನ್ನ ಬಾಂಧಗಳಿದ ಮಂತ್ರ. ಸೋಮಶೇಖರ ತನ್ನ ಬಾಂಧಗಳಿದ ಮಂತ್ರ. ರಾಮ ಮಂತ್ರ ಜಪಿಸೋ ಮನೋಜ, ರಾಮ ಮಂತ್ರ ಜಪಿಸೋ. ರಾಮ
ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸುತ್ತಾಯಿ. ಎಂತಹ ಹರ್ಷದ ಸುದಿನವು! ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಸಕಲ ಸೌಭಾಗ್ಯ ಪ್ರಾಪ್ತಿರಸ್ತು, ಸಕಲ ಸಿದ್ಧಿ ಪ್ರಾಪ್ತಿರಸ್ತು. ದೀರ್ಘ ಸುಮಂಗಲೇ ಭವ, ದೀರ್ಘ ಸುಮಂಗಲೇ. ಆಹಾ, ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ನನ್ನ ಜಾನಕಿಯು ಅನೇಕ ಭೂಸರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರು. ನನಗೆ ಒದಗಿರುವ ಈ ಅಮಂಗಲದ ವಾರ್ತೆಯನ್ನು ನಾನು ಹೇಗೆ ತಿಳಿಸಲಿ? ಸೀತಾ, ಸೀತಾ! ಸ್ವಾಮಿ, ಜಾನಕಿ ನಮಸ್ಕರಿಸಲಿ. ಪ್ರಾಣೇಶ್ವರ, ಜಾನಕಿ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನು ಧರಿಸಲವತರಿಸಿದ ದಿನಮಣಿಯೋ
ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರುವುದಲ್ಲ? ನನ್ನೊಡನೆ ತಿಳಿಸಬಾರದೆ? दानो चित दशरथ दानो सुता भरतನಿಗೆ ರಾಜ್ಯವನ್ನು ಚಿತ ದಶರಥ दानो ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದ ತನು ಕೀರ್ತಿಸಿ ಸುತ अतिशयದಿಂದ ತನು ಕೀರ್ತಿಸುತ್ತ ಏನಾಗೆ ಸರಸಿರುವ ಮುಖಿಯಳ ಸಖಿದಾಯೇ ಏನಾಗೆ ಜಾನಕಿ ಜನಕನೋ ಎನ್ನೋ ವನಕ್ಕೆ ಹೋಗೆಂದನು ಜನಕನೋ ಎನ್ನೋ ವನಕ್ಕೆ ಹೋಗೆಂದನು
ಜನಕಜ ಜನಗಾಜಯನೆ ತನುಗೆ ಜನಕಜ ಏಳಾಲೆ ಸರಸೀರುವ ಮುಗಿಯಲ ಸಕಿನ ಏಳಾಲೆ. ಸೀತಾ, ನಾನು ಏನೆಂದು ಹೇಳಿದೆ? ಹಿಂದೆ ದೇವಾಸುರ ಯುದ್ಧದಲ್ಲಿ ನನ್ನ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗ ಭರತನಿಗಾಗಬೇಕೆಂದು. ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದರು. ಪ್ರಾಣೇಶ್ವರ, ಅದರಂತೆ ನಾನು ವನವಾಸಕ್ಕೆ ಈ ದಿನವೇ ಹೊರಟಿರುವೆ. ನಾನು ವನವಾಸವನ್ನು ಮುಗಿಸಿಕೊಂಡು ಬರುವವರೆಗೂ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ಜನಕನ ಸ್ಥಾನದಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹಳ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಅಯ್ಯೋ, ಎಂತಹ ವಿಷಮ ವಾರ್ತೆಯನ್ನು ಕೇಳುತ್ತಿರುವೆನು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬದಲಾಗಿ ಹೋದವೆ. ಪುತ್ರ, ಸೀತಾ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಹೌದು ಸೀತಾ. ಹಾಗಿದ್ದ ಪಕ್ಷದಲ್ಲಿ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಭು, ನಾನು ಬರುವೆನು. ಬೇಡ ಸೀತಾ, ಕಾನನ ಜೀವನ ಬಹಳ ಕಷ್ಟಕರ. ವನವಾಸದ ಆಜ್ಞೆ ನನಗೊಬ್ಬನಿಗೆ ಮಾತ್ರ. ನೀನು ಸುಮಕೋಮಲಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದವರು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನು ನನ್ನ ಕಣ್ಣಿಂದ ನೋಡಲಾರೆ ಸೀತಾ, ನೋಡಲಾರೆ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹಳ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ನನ್ನನ್ನು ಬೀಳ್ಕೊಡಿಸಿ. ಪ್ರಾಣೇಶ್ವರ, ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಸ್ವಾಮಿ, ಬದುಕುಳಿಯಲಾರೆ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಭು, ಕರೆದುಕೊಂಡು ಹೋಗಿ. ಸ್ವಾಮಿ, ಒಂದು ವೇಳೆ ನೀವೇನಾದರೂ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಸ್ವಾಮಿ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಸೀತಾ, ಶಾಂತಿ ಶಾಂತಿ, ವಿಧಿ ಇಚ್ಛೆ ನಡೆ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನಗೆ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವುದು. ಹೀಗಿರುವಾಗ ಖಿನ್ನಮನಸ್ಸಿಗೆ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕಿತ್ತೆ. ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಸಹೋದರ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷಭರಿತವಾದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿನ್ನ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ನನ್ನ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೇ. ಅಣ್ಣ, 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಸಾಕೇತಪುರಕಿ ಸಾಕೇತಪುರಕಿ ವರರು ಸಾಕೇತಪುರಕಿ ಅಣ್ಣ, ಈ ಮಾತನಾಡುವಂತ ದುರುಳರ ಚಿರವನ್ನು ಕರೆದು ಈ ಮಾತನಾಡುವಂತ ದುರುಳರ ಚಿರವನ್ನು ತರಿ ಸಾಕೇತಪುರಕಿ ವರರು
ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಸವರಿತ ಕಾಳ ಸರ್ಪಿಣಿ ಆ ಕೈಕೆಯನ್ನು ಮೋಹ ಎಂಬ ವಿಸವ ತಲೆಗೇರಿ ಮುಂದಾಲೋಚನೆ ಇಲ್ಲದ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಪಿಸಾಚಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ ಆತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರವೇ ಹೇಳಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಈಗ ತಂದೆಯ ಆಜ್ಞೆಯನ್ನು ನೀನು ತಿರಸ್ಕರಿಸಲೇಬೇಕು. ಅಣ್ಣ ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನ ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕ ತಂದ ಆ ಕುಲದ್ರೋಹಿಯ ಕೈಗೆ ನಾಲಿಗೆಯನ್ನು ಸಹೋದರ ಶಾಂತನ ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವುದು. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾದ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ಲಕ್ಷ್ಮಣ, ನೀನೂ ಸಹ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆ ಮಾಡುವರಾರು. ನಾಡ ತೊರೆವುದು ದೊರೆಯೇ ಸರಿಯೇ ನಾಡ ತೊರೆವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ಸರಿಯೇ ಅಣ್ಣ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ
ಅಣ್ಣ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕಾಮಾತೆಯವರಿರುವಾಗ ನಾನಿದ್ದು ಫಲವೇನು? ಅಣ್ಣ, ನಾನು ನಿಮ್ಮ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುವೆನು. ಲಕ್ಷ್ಮಣ, ಶಾಂತಿ ಶಾಂತಿ. ಇದೆಂತಹ ಉಭಯ ಸಂಕಟ. ನೀನೂ ಸಹ ಹಠ ಮಾಡುತ್ತಿರುವೆ, ಜಾನಕಿಯೂ ಸಹ ನನ್ನ ಸಂಗಡ ಹೊರಟಿರುವೆ. ಲಕ್ಷ್ಮಣ ಲಕ್ಷ್ಮಣ, ರಾಮ ಸೀತಾ ಲಕ್ಷ್ಮಣ ಸಮೇತರಾಗಿ ಕಾಡಿಗೆ ಹೊರಟರೆಂಬ ಅಪಕೀರ್ತಿ ನನಗಲ್ಲವೇ? ವಿಧಿ ಇಚ್ಛೆ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಕೈಕಾ ಕೈಕಾ ದೇವಿ, ಬೇಡ ಬೇಡ ದೇವಿ ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಮಲತಾಯಿ ಮಗನೆಂಬ ಮಾತ್ಸಲ್ಯಕ್ಕೆ ನೀನು ಸಹ ಬಲಿಯಾದೆಯ ಕೈಕಾ, ಬಲಿಯಾದೆಯ. ಸವತಿ ಮಗನೆಂಬ ಅಸೂಯೆಗೆ ನೀನು ಸಹ ಬಲಿಯಾದೆಯ. ಹಡೆದ ತಾಯಿಗಿಂತಲೂ ಎಡೆಬಿಡದೆ ಸಾಕಿ ಸಲುಹಿದ ನೀನು ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವೆಯ ಕೈಕಾ, ಹಡವಿಗಟ್ಟುತ್ತಿರುವೆಯ. ಇಷ್ಟು ಬೇಡಿಕೊಂಡರೂ ನಿನ್ನ ಹೃದಯ ಕರಗಲಿಲ್ಲ ಕೈಕಾ. ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತಲ್ಲ ದೇವಿ. ಈ ಕೃತ್ಯವನ್ನು ನೋಡಿದರೆ ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ನಗಲಿ ಬಿಡಿ. ಬೇಡಿ ಪಡೆದ ಕುಮಾರ ರಾಮನ. ಸಾಕು ಸಾಕು. ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸುವುದು. ಕಾಡಿಗೆ ಕಳುಹಿ ಜೀವಿಸಲು ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ಏನಾಗಿದೆ ಎಂದು ಗೋಳಾಡುತ್ತಿರುವರಿ? ಸಾಕು ಮಾಡು ರಾರಿ ರಾರಿ ಗೋಳಾಡುತ್ತಿರುವರಿ. ಹೇಳಬೇಕಾ ನನ್ನ ಮಾತನ್ನು ತಂದೆ ಮಹಾರಾಜ, ತಾಯಿ ಮಹಾರಾಣಿ. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು, ಗೋಚರ ಮಿಡಿತವು ಎಪ್ಪಾಗದೆ ಹೋದಂತೆ ರಾಮಚಂದ್ರ. ಕೇಳಲಾರ ನಿಮ್ಮ ಗೋಳಾಟ. ಗೋಚರ ಮಿಡಿತವು ಎಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿಗೆ ವಿಷವನ್ನೆನಿಸಿದಲ್ಲಿ. ಕೈಕೆಯ ಪ್ರೀತಿಗೆ ವಿಷವನ್ನೆನಿಸಿದಲ್ಲಿ ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಿನ್ನನ್ನಲ್ಲ ಕೈಕಾ, ನಿನ್ನನ್ನಲ್ಲ ಮತ್ತೆ ನನ್ನನ್ನ. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ
ನಗುವುದು ಈ ಜಗವು, ಈ ಜಗವು, ಈ ಜಗವು. ಬೇಡ ಬೇಡ ಕೈಕಾ ಬೇಡ. ಸೂರ್ಯ ಚಂದ್ರರಿರುವ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಕಾಲ ಮಿಚ್ಚಿಲ್ಲ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವೆ. ನನ್ನ ರಾಮನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಏಕೋ ಏಕೆಂದರೆ ನನ್ನ ರಾಮನು ಪಟ್ಟೆ ಪೀತಾಂಬರಗಳನ್ನು ಮುತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಸಿಂಹಾಸನ ಮೇಲೆ ಕೂತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು, ಅಯ್ಯೋ ನನ್ನ ರಾಮನು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಲಿ ಕೈಕಾ, ಹೇಗೆ ನೋಡಲಿ? ಬೇಡ ಬೇಡ, ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕಾ, ಉಳಿಸಿಕೊಡು. ಅಯ್ಯೋ ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಸ್ವಾಮಿ, ಆ ದಿನ ದೇವಾಸುರರ ಯುದ್ಧಕ್ಕೆ ನನ್ನನ್ನೇ ಸಾರಥಿಯನ್ನಾಗಿ ಮಾಡಿ ಏಕೆ ಕರೆದುಕೊಂಡು ಹೋದಿರಿ? ನನ್ನಂಥ ವೀರರು, ಧೀರರು, ಯೋಧರು ಯಾರು ಇಲ್ಲವೆಂದು? ಅಥವಾ ನನ್ನನ್ನು ಕ್ಷಣಕಾಲವೂ ಬಿಟ್ಟಿರಲಾರದ ವ್ಯಾಮೋಹವು? ಆ ದಿನ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವಾಗಿ ಕೊಟ್ಟ 2 ವರಗಳನ್ನು ನೆರವೇರಿಸಿಕೊಡಲಾರದ ಮಹಾರಾಜರು ತಾವು ಎಂದು ನಾನು ಭಾವಿಸಿರಲಿಲ್ಲ ಸ್ವಾಮಿ. ಈಗಲಾದರೂ ಏನಾಯ್ತು? ಆಡಿದ ಮಾತಿಗೆ ತಪ್ಪಿದೆಂದು ಹೇಳಿಬಿಡಿ. ಏಕೆಂದರೆ ಚಂದ್ರನಲ್ಲೂ ಸಹ ಕಪ್ಪು ಎನ್ನುವ ಕಳಂಕವಿದೆಯಂತೆ. ಅದರಂತೆ ನಿಮ್ಮ ವಂಶದಲ್ಲೂ ಕಳಂಕವಿದೆ ಎಂದು ಡಂಗುರ ಸಾರಿಸಿಬಿಡುತ್ತೇನೆ. ಕೈಕಾ, ಕೊಟ್ಟ ಮಾತಿಗೆ ತಪ್ಪಿದೆನೆಂದು ಈ ದಶರಥನಿಗೆ ಕೀರ್ತಿ ಬರಬಾರದು. ನನ್ನ ರಾಮನು ಎಲ್ಲಿದ್ದರೂ ರಾಜಕುಮಾರನೇ, ಎಲ್ಲಿದ್ದರೂ ರಾಜಕುಮಾರನೇ. ಅಯ್ಯೋ ಅಯ್ಯೋ, ಈ ವೇದನೆಯನ್ನು ನಾನು ಹೇಗೆ ಸಹಿಸಲಿ ರಾಮಚಂದ್ರ? ಸಾಕು ಸಾಕು ಗೋಳಾಟ. ಯಾರಲ್ಲಿ? ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ರಾಮ, ಜನಕ, ನಿನಗೆ ವನವಾಸದ ಅನುಜ್ಞೆಯೇ ಕುಮಾರ? ಅಯ್ಯೋ ಅಯ್ಯೋ, ನಿನ್ನನ್ನು ಕಾಡಿಗೆ ಕಳಿಸಿ ಈ ಪಾಪಿ ದಶರಥ ಬದುಕಬಲ್ಲದೆ ಕುಮಾರ? ರಾಮಚಂದ್ರ, ನಿನ್ನನ್ನು ಕಳೆದುಕೊಂಡು ನಾನು ಮುಂದೆ ರಾಮ 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 ಎಂದು ಯಾರನ್ನು ಕರೆಯಲಿ? ಅಯ್ಯೋ ಕೈಕಾ, ಇಲ್ಲಿ ನೋಡೆ ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ನಿನಗೆ ವನವಾಸಕ್ಕೆ ಹೋಗು ಎಂದು ಹೇಳಲು ಮನಸ್ಸಾದರೂ ಹೇಗೆ ಬಂತೆ? ಬೇಡ ಕೈಕಾ, ಬೇಡ. ರಾಮನ ವನವಾಸವನ್ನು ತಪ್ಪಿಸು. ಇದು ಕೈ ಮುಗಿದು ಬೇಡಿಕೊಳ್ಳುವೆನು. ಜನಕ, ಏನಿದು ತಂದೆ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 400 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಹೀಗೆ ಅಂಗಲಾಚಿ ಬೇಡುವುದೇ? ಹಾಗೆ ಬೇಡಿದ್ದೆ ಆದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವು ನರಕಕ್ಕೆ ತಳ್ಳಿದಂತಾಗುವುದಿಲ್ಲ. ಈ ವ್ಯಸನವನ್ನು ಬಿಡಿ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹಳ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ನನ್ನನ್ನು ಕಳುಹಿಸಿಕೊಡಿ. ಅಮ್ಮ, ಪತಿಯ ಸಂಗಡ ನಾನು ಸಹ ಅರಣ್ಯವಾಸಕ್ಕೆ ಹೊರಟಿರುವುದು. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಏನಮ್ಮ, ಏನು ತಾಯಿ? ನೀನು ಸಹ ನಿನ್ನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವೆ? ಹೋಗಲಿ ಬಿಡಿ. ಆಗಲಿ, ದೀರ್ಘ ಸುಮಂಗಲಿಯಾಗಿ ಹೋಗಬೇಕು. ಅಯ್ಯೋ, ಒಬ್ಬಳು ತನ್ನ ಸಿರಿ ಸಂಪತ್ತನ್ನು ತೊರೆದು ತನ್ನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಮತ್ತೊಬ್ಬಳು ತನ್ನ ಪತಿಯ ಪ್ರಾಣಾಹುತಿಗೆ ಸಿದ್ಧಳಾದಳು. ಒಂದು ದೇವತಾ ಹೃದಯ, ಮತ್ತೊಂದು ದಾನವ ಹೃದಯ, ಒಂದು ಪುಣ್ಯದ ನಿಧಿ, ಮತ್ತೊಂದು ಪಾಪದ ಜಲ. ಪ್ರಾಣೇಶ್ವರ, ಲಕ್ಷ್ಮಣ,
ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಕಂದ ಲಕ್ಷ್ಮಣ, ನೀನು ಸಹ ವನವಾಸಕ್ಕೆ ಹೊರಟಿರುವೆ. ಅವನು ಹೋಗಲಿ ಬಿಡಿ. ಅಯ್ಯೋ ಕುಮಾರ, ಲಕ್ಷ್ಮಣ ಆಗಲಪ್ಪ, ಆಗಲಿ, ದೈವ ವಿದ್ಯೆ ಇದ್ದಂತಾಗಲಿ. ಲಕ್ಷ್ಮಣ, ಜನಕ, ನನ್ನದೊಂದು ಮಾತನ್ನು ನಡೆಸಿಬಿಡುವೆಯಾಕಂತ. ಹೇಳಿ ಜನಕ. ಲಕ್ಷ್ಮಣ, ರಾಮನನ್ನೇ ದಶರಥನೆಂದು ಭಾವಿಸಿ ಸೀತಾಮಾತೆಯನ್ನೇ ನಿನ್ನ ತಾಯಿ ಎಂದು ತಿಳಿದು ಅವರ ಪಾದ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆಯಕಂತ. ಆಗಲಿ ಆಗಲಿ ಜನಕ, ಆಗಲಿ. ಸುಮಂತ್ರ, ಸುಮಂತ್ರ, ವನವಾಸಕ್ಕೆ ಹೊರಟಿರುವ ನನ್ನ ಪ್ರೇಮ ಕಂದಗಳಿನ ಹಿಂದೆ ಅಯೋಧ್ಯೆಯ ಸಕಲ ಸಂಪತ್ತುಗಳೂ ಹೋಗಲಿ. ನೆಲ ಸುಮಂತ್ರ, ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಹೇಳುವಂತಿದೆ, ಅದನ್ನು ಕೇಳಿಕೊಂಡೇ ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲವು ಹೋಗಬೇಕೆ? ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡದು. ರಾಮನ ಹಿಂದೆ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರವಣಿ ನುಟ್ಟೆ ವನವಾಸಕ್ಕೆ ಹೋಗಬೇಕು. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ವಸ್ತ್ರಾಭರಣಗಳೇ ಶ್ರೇಷ್ಠ. ಕೊಡಿ ತಾಯಿ ಅದನ್ನು. ಅಯ್ಯೋ ರಾಮಚಂದ್ರ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಗುಡಿಯೇ. ಅಯ್ಯೋ ಕೊಡಿ ತಾಯಿ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನ ಸಂಗಡ ಹೊರಟಿರುವೆಲ್ಲವೇ? ಹಾಗಾದ್ರೆ ತೆಗೆದುಕೋ. ಅಯ್ಯೋ 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 ರಾಕ್ಷಸಿ, ನೋಡಲಾರೆ ನೋಡಲಾರೆ, ನನ್ನ ಪ್ರೇಮ ಪತ್ನಿಗಳನ್ನು ಗಾಡಿ ತಿಳಿಸುವ ದೃಶ್ಯವನ್ನು ನಾನು ನೋಡಲಾರೆ. ರಾಮ ಲಕ್ಷ್ಮಣ
ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳನ್ನು ಅರಣ್ಯಕ್ಕೆ ಕಳೆಯಿಸಿ ನಾನು ಹೇಗೆ ಜೀವಿಸಲಿ ರಾಮ? ನಿನ್ನನ್ನು ತೊರೆದು ನಾನು ಹೇಗೆ ಜೀವಿಸಲಿ? ಜನಕ, ಸಮಾಧಾನರಾಗಿ ನಮಗಿನ್ನು ವನವಾಸದ ಅನುಜ್ಞೆಯನ್ನು ಕೊಡು. ರಾಮ 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 ಪ್ರೀತ ದಯಾ ಸಾಗರ ದಶರಥನೇ ರಾಮಚಂದ್ರ, ಇನ್ನೆಲ್ಲಿ ರಾಮ ಹೋದರು? ಎಲ್ಲಿ ನನ್ನ ರಾಮ? ಎಲ್ಲಿ ನನ್ನ ರಾಮ? ರಾಮಚಂದ್ರ, ರಾಮ! ಅಯ್ಯೋ ಅಯ್ಯೋ, ನನ್ನ ರಾಮನು ನನ್ನನ್ನು ತೊರೆದು ಹೊರಟೆ ಹೋದೆ ಯಾಕಂತ ತೋರೆದನೆ ರಾಮಚಂದ್ರ, ರಾಮನು
ಸ್ಮರಣೆಯಿಂದ ರಾಮ ಏ ರಾಘವ ರಾಮಚಂದ್ರ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸೋರಿಸುತ್ತ ಹೊರಗಿದೆ ಲೋಕದಿಂದ. ಕಣ್ಣೀರ ಸೋರಿಸುತ್ತ ಹೊರಗಿದೆ ಲೋಕದಿಂದ. ತೋರೆಗಲೇ ತಂದೆಯ ಮಾರಲೇ ಅಯೋಧ್ಯೆಯ ತೋರೆಗಲೇ. ರಾಮ ರಾಮ ನನ್ನನ್ನು ಕಡೆಗೂ ತೊರೆದು ಹೊರಟೆ ಹೋದಯ ಕದ್ದ. ಏಕೆ ಕೈಕಾ ಏಕೆ ಸುಮ್ಮನಿರುವೆ? ಹಾಕು ಆನಂದದ ಕೇಕೆ ಹಾಕು, ಆನಂದದ ಕೇಕೆ ಹಾಕು. ನೋಡಲ್ಲಿ ಶಿವನು ಶಿಶುವಾಗಿ ಆಡವಾಡುತ್ತಿರುವನು ಆರ್ಯವರ್ಧನದ ಕರತೆಯ ಕರಕಮಲದಲ್ಲಿ. ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ವಿಷ್ಣುವಿನ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯವರ್ತದ ಘರತೆಯ ಕರಕಮಲದಲ್ಲಿ. ಇಂತೆಸವ ಪೃಥ್ವಿಯ ಮೇಲೆ ನೀನಿನ್ನು ನಿಂತಿರುವೆ ತಲೆಯ ಮಸಿಯನ್ನ. ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ನಾನು ಮಾಡಿದ ಪಾಪದ ಫಲವಾದರೂ ನಿಮ್ಮ ಗೋಳಾಟ ನೋಡಲಾರೆ. ರಾಮ ಲಕ್ಷ್ಮಣರು ಹೋದರೆ ಇಲ್ಲ ನೋಡಿ ಬರುತ್ತೇನೆ. ಹೌದು ಈಗ ನೆನಪಿಗೆ ಬರುತ್ತದೆ. ಹಿಂದೆ ಶಬ್ದವೇದಿ ಬಾಣಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಮಕ್ಕಳಿಲ್ಲದ ಸಮಯದಲ್ಲಿ ಪುತ್ರ ಶೋಕದಿಂದ ಪ್ರಾಣ ಬಿಡು ಎಂದು ನನಗೆ ಶ್ರವಣ ಮಹರ್ಷಿಗಳು ಶಾಪವಿತ್ತಿದ್ದರು. ಅದು ಹಿಂದಿಗೆ ಪ್ರಾಪ್ತಿಯಾಯಿತೇ? ರಾಮಚಂದ್ರ ರಾಮ, ನಾನು ನನ್ನ ಪತಿಗೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟದ್ದಾದರೆ ನಿನ್ನನ್ನು ವನವಾಸಕ್ಕೆ ಕಳಿಸಿದ ಪಾಪಿ ನಾನಾದನೆ. ರಾಮ, ಪಾಪಿ ನಾನಾದನೆ. ನಾನಿನ್ನು ಈ ಭೂಮಿಯ ಮೇಲೆ ಬದುಕಿದ್ದು ಏನು ಪ್ರಯೋಜನ? ನೋಡು ರಾಮ, ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವನು. ಪಕ್ಕದಲ್ಲಿ ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ. ರಾಮಚಂದ್ರ ನನ್ನ ಅಪರಾಧವನ್ನು ಮನ್ನಿಸುಕಂತ. ಹೋದರು, ಎಲ್ಲರೂ ಹೋದರು. ಇನ್ನು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಸ್ವಾಮಿ, ಹೇಳಿ ಸ್ವಾಮಿ, ಭರತನನ್ನು ಕರೆಸೋಣ, ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಪ್ರಿಯಾ, ಕೋಪವೇ? ನನ್ನ ಜೊತೆಯೂ ಮಾತನಾಡುತ್ತಿಲ್ಲವೇ? ಹೇಳಿ ಸ್ವಾಮಿ. ಪ್ರಾಣೇಶ್ವರ, ಸ್ವಾಮಿ ಪ್ರಾಣೇಶ್ವರ, ಪ್ರಾಣಕಾಂತ, ಸ್ವಾಮಿ.